ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಇದೆ ವರ್ಲ್ಡ್ಸ್ ಫಸ್ಟ್ ಟೆಕ್ನಾಲಜಿ. 20 to 80% ಚಾರ್ಜ್ ನಿಮಗೆ 36 ಮಿನಿಟ್ಸ್ ಅಲ್ಲಿ ಆಗುತ್ತೆ. ನಾಲ್ಕು ಜನ ಕಾಲೇಜ್ ಸ್ಟೂಡೆಂಟ್ಸ್ ಮಾಡಿರುವಂಥ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಇದೆ ವರ್ಲ್ಡ್ಸ್ ಫಸ್ಟ್ ಟೆಕ್ನಾಲಜಿ. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇದ್ದೀರಲ್ಲ, ನಾನು ನಿಮ್ಮ ಹರ್ಷ. ಈ ಚಾನಲ್ ನೀವು ಹೊಸ ಹೊಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ, ಬೆಲ್ ಐಕೋತಂದು ಮರಿಬೇಡಿ, ಹಂಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರೋ ಇವತ್ತು ನಮ್ಮ ಚಾನಲ್ ಇದೆ ರ್ಯಾಪ್ಟಿ ಅವರ T30. ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದೆ ನಾನು, ರ್ಯಾಪ್ಟಿ ಅವರ T30ಯಲ್ಲಿದೆ ವರ್ಲ್ಡ್ಸ್ ಫಸ್ಟ್ ಟೆಕ್ನಾಲಜಿ ಅಂತ. ಆ ಟೆಕ್ನಾಲಜಿ ಏನು ಅಂತ ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮೊದಲಾಗಿ ರ್ಯಾಪ್ಟಿ T30ಯ ಲುಕ್ಸ್ ಹೇಗಿದೆ ಪ್ರತಿಯೊಂದು ನಾನು ಹೇಳಲೇಬೇಕು ನಿಮಗೆ. ಸೊ ಫಸ್ಟ್ಲಿ ಈ ಗಾಡಿನ ನೋಡ್ತೀರಾ, ಇದೊಂದು ಸೆಮಿ ಫೇರ್ಡ್ ವೆಹಿಕಲ್ ಅನ್ನೋ ಒಂದು ಫೀಲ್ ಕೊಡುತ್ತೆ. ಬಟ್ ಇದೊಂದು ಆಕ್ಚುಯಲ್ ಅರ್ಬನ್ ಕಮ್ಯೂಟರ್ ಅಂತಾನೆ ಹೇಳ್ಬೋದು. ಯೂಶಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಲ್ಲ ನೀವು ಜಾಸ್ತಿ ಲಾಂಗ್ ರೈಡ್ಸ್ಗಿನ್ನ ಅರ್ಬನ್ ಕಮ್ಯೂಟ್ಗೆ ತಗೊಳ್ಳುವಂಥದ್ದು. ಸೊ ಅದಕ್ಕೆ ಇದನ್ನ ಒಂದು ಅರ್ಬನ್ ಕಮ್ಯೂಟರ್ ಅಂತಾನೆ ನಾವು ಕನ್ಸಿಡರ್ ಮಾಡೋಣ. ಫಸ್ಟ್ ನಿಮಗೆ ಹೆಡ್ಲೈಟ್ ಬಗ್ಗೆ ಹೇಳಬೇಕು ಅಂದ್ರೆ LED ಹೆಡ್ಲೈಟ್ಸ್ ವಿತ್ LED DRLs ಬರುತ್ತೆ ಅಂಡ್ LED ಇಂಡಿಕೇಟರ್ಸ್ ಕೂಡ ಬರುತ್ತೆ. ಹಂಗೆ ಕೆಳಬಾದ್ರೆ ನಿಮಗೆ ಇಲ್ಲಿ USD ಫೋಕ್ಸ್ ಬರುತ್ತೆ, ನಿಮಗೆ 110/76 ಟೈರ್ಸ್ ಬರುತ್ತೆ, 320mm ಡಿಸ್ಕ್ ಬ್ರೇಕ್ ಬರುತ್ತೆ ಅಂಡ್ ಡ್ಯುಯಲ್ ಚಾನಲ್ ABS ಆಗಿರುತ್ತೆ. ಡ್ಯುಯಲ್ ಡಿಸ್ಕ್ ವಿತ್ ಡ್ಯುಯಲ್ ಚಾನಲ್ ABS ಅಂತಾನೆ ಹೇಳ್ಬೋದು. ಸೊ ಟ್ಯಾಂಕ್ ಒಂದು ಫೇರಿಂಗ್ ಮೇಲೆ ನಿಮಗೆ ರ್ಯಾಪ್ಟಿ HV ಅಂತ ಬರುತ್ತೆ. HV ಅಂದ್ರೆ ಹೈ ವೋಲ್ಟೇಜ್ ಅಂತ ಅಂಡ್ ಕೆಳಗಡೆ 240 ವೋಲ್ಟ್ಸ್ ಅದ್ರದ್ದು ಬ್ರ್ಯಾಂಡಿಂಗ್ ಮಾಡಿದ್ದಾರೆ. ಅಂಡ್ ಈ ಒಂದು ಲೈಟ್ ಏನಿದೆ ಅದು ಚಾರ್ಜಿಂಗ್ ಆಗದಾಗ ನಿಮ್ಗೆ ತೋರಿಸ್ತೀನಿ. ಹಂಗೆ ಹಿಂದೆ ಹೋದಾದ್ರೆ ನಿಮಗೆ ಕಾಸ್ಟೆಡ್ ಅಲ್ಯೂಮಿನಿಯಂ ಸ್ವಿಂಗ್ ಆರ್ಮ್ ಬರುತ್ತೆ, ವಿಚ್ ಇಸ್ ಸೂಪರ್ ಲೈಟ್ ವೇಟ್ ಅಂತಾನೆ ಹೇಳ್ತೀನಿ. ಅಂಡ್ ಇದು ಬಂದು ನಿಮಗೆ ರೇರ್ ಅಲ್ಲಿ 150/60 ಟೈರ್ ಬರುತ್ತೆ, ನಿಮಗೆ 230mm ಡಿಸ್ಕ್ ಬ್ರೇಕ್ ಬರುತ್ತೆ ಅಂಡ್ ಆಗ್ಲೇ ಹೇಳ್ದಂಗೆ ಡ್ಯುಯಲ್ ಡಿಸ್ಕ್ ಡ್ಯುಯಲ್ ಚಾನಲ್ ABS ಅಂತಾನೆ ಹೇಳ್ಬೋದು. ಅಂಡ್ ಹಂಗೆ ಹಿಂದೆ ರೇರ್ಗೆ ಬಾದ್ರೆ ನಿಮಗೆ ಇಲ್ಲಿ ನಿಮಗೆ LED ಟೈಲ್ ಲೈಟ್ಸ್ ಬರುತ್ತೆ ಅಂಡ್ LED ಇಂಡಿಕೇಟರ್ಸ್ ಕೂಡ ಬರುತ್ತೆ ರೇರ್ ಅಲ್ಲಿ. ಅಂಡ್ ಹಿಂದೆಗಡೆ ನೋಡ್ತೀವಿ ನೀವು ಗ್ರಾಬ್ ರೇಲ್ ಯಾವ ತರ ಇದೆ ಅಂತ. ಸೊ ಪಿಲಿಯನ್ಗೆ ಕಂಫರ್ಟಬಲ್ ಆಗಿ ಒಂದು ಸೀಟು ಜೊತೆಗೆ ಒಂದು ಗ್ರಾಬ್ ರೇಲ್ ಕೂಡ ಬರುತ್ತೆ. ಇಲ್ಲಿ ನಿಮಗೆ ಹಿಂದೆಗಡೆ ಫ್ರೇಮ್ ಅಲ್ಲಿ ನಿಮಗೆ T30 ಬ್ಯಾಡ್ಜಿಂಗ್ ಕೂಡ ಮಾಡಿದ್ದಾರೆ. ಅಂಡ್ ಈ ವೆಹಿಕಲ್ 2 ಮಾಡೆಲ್ ಅಲ್ಲಿ ಅವೈಲೇಬಲ್ ಇದೆ, T30 ಅಂಡ್ T30 ಸ್ಪೋರ್ಟ್ ಅಂತ. ಇನ್ನು ಈ ಗಾಡಿ ಹಿಂದೆಗಡೆ ರೇರ್ ಸೀಟ್ ನ ಓಪನ್ ಮಾಡಿ ತೋರಿಸಿ. ಇದು ಓಪನ್ ಮಾಡೋಕ್ಕೆ ಮಧ್ಯದಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ. ಬಟನ್ ನ ಪ್ರೆಸ್ ಮಾಡಿದ್ರೆ ನಾವು ರೇರ್ ಸೀಟ್ ಓಪನ್ ಆಗುತ್ತೆ. ಸೊ ನೋಡ್ತಿರ್ಬೋದು ನೀವು, ಇಲ್ಲಿ ಒಂದು ಟೂಲ್ ಕಿಟ್ ಕೂಡ ಇಡ್ಬೋದು ಈಸಿಯಾಗಿ. ಸೊ ಅಷ್ಟೊಂದು ಚಿಕ್ಕ ಸ್ಪೇಸು ಇದರಲ್ಲಿ ಅವೈಲೇಬಲ್ ಇದೆ ಅಂತ ಹೇಳ್ಬೋದು, ಆಸ್ ಎವ್ರಿ ಬೈಕ್ ಹ್ಯಾಸ್. ಸೊ ಮತ್ತೆ ಲಾಕ್ ಇನ್ ಮಾಡಬೇಕಂದ್ರೆ ಜಸ್ಟ್ ಹಿಂಗೆ ಹಾಕ್ಬಿಟ್ಟು ಪ್ರೆಸ್ ಮಾಡಿದ್ರೆ ಲಾಕ್ ಆಗೋಗುತ್ತೆ. ಆ್ಯಂಡ್ ಹಂಗೆ ಇವಾಗ ಮೇನ್ ಥಿಂಗ್ ಕೀ ತೋರಿಸ್ಬೇಕು. ರ್ಯಾಪ್ಟಿ T30ಯ ಕೀ ಇದು. ಜಸ್ಟ್ 2 ಬಟನ್ಸ್ ಬರುತ್ತೆ, ಒಂದು ಅನ್ಲಾಕ್ಗೆ ಒಂದು ಲಾಕ್ಗೆ. ಇವಾಗ ವೆಹಿಕಲ್ ಲಾಕ್ ಆಗಿದೆ. ಈಗ ಅನ್ಲಾಕ್ ಮಾಡಬೇಕಂದ್ರೆ ಜಸ್ಟ್ ಈ ಬಟನ್ನ ಟ್ಯಾಪ್ ಮಾಡಬೇಕು. ಸೊ ಅನ್ಲಾಕ್ ಆಯಿತು, ಸೌಂಡ್ ಕೂಡ ಬರುತ್ತೆ ಆ್ಯಂಡ್ ಡಿಸ್ಪ್ಲೇ ಆನಿಮೇಷನ್ ಕೂಡ ಬರುತ್ತೆ ಈ ಥರ. ಸೊ ಗಾಡಿ ಆನ್ ಆಗಿದೆ, ರ್ಯಾಪ್ಟಿ ಅಂತ ಇಲ್ಲಿ ತೋರಿಸ್ತಾ ಇದೆ. ಆ್ಯಂಡ್ ಡಿಸ್ಪ್ಲೇಗೆ ಬರೋಕ್ಕಿಂತ ಮುಂಚೆ ನಾನು ಇಲ್ಲಿ ನಿಮಗೆ ಕಂಟ್ರೋಲ್ಸ್ ತೋರಿಸ್ಬಿಡಬೇಕು. ಸೊ ಇದು ಡಿಸ್ಪ್ಲೇನ ಕಂಟ್ರೋಲ್ ಮಾಡೋಕ್ಕೆ ಇಲ್ಲಿ ಬಟನ್ಸ್ ಕೂಡ ಇದೆ. ಆ್ಯಂಡ್ ಇದು ಬಂದು ಪಾರ್ಕಿಂಗ್ ಮೋಡು, ಇದು ರೈಡ್ ಮೋಡ್ ಆ್ಯಂಡ್ ಇದು ಇಂಡಿಕೇಟರ್ಸು. ಆ್ಯಂಡ್ ಇಲ್ಲಿದೆ ಆನ್ ಬಟನ್ ಆ್ಯಂಡ್ ಇಲ್ಲಿದೆ ಕ್ರೂಸ್ ಕಂಟ್ರೋಲು, ವಿಚ್ ಇಸ್ ನಾಟ್ ಕರೆಂಟ್ಲಿ ಅವೈಲೇಬಲ್. ಫ್ಯೂಚರ್ ಅಪ್ಡೇಟ್ಸಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ನ ಕೂಡ ಕೊಡ್ತಾರೆ. ಆ್ಯಂಡ್ ಇಲ್ಲಿ ಹೆಡ್ಲೈಟ್ದು ಆನ್ ಆ್ಯಂಡ್ ಆಫ್ ಬಟನ್ ಬರುತ್ತೆ, ಹೆಡ್ಲೈಟ್ ಐ ಬೀಮ್ ಲೋ ಬೀಮ್ ಬಟನ್ ಬರುತ್ತೆ ಆ್ಯಂಡ್ ಪಾಸ್ ಲೈಟ್ ಕೂಡ ಇಲ್ಲಿ ಬರುತ್ತೆ. ಇನ್ನು ರೈಟ್ ಸೈಡ್ ಹೋದಾದ್ರೆ FN ಅಂತ ಇದೆ ಬಟನ್, ವಿಚ್ ಇಸ್ ನಾಟ್ ಕರೆಂಟ್ಲಿ ಅವೈಲೇಬಲ್. ಇದು ಫ್ಯೂಚರ್ ಅಪ್ಡೇಟಲ್ಲಿ ಇದನ್ನು ಕೂಡ ಒಂದು ಆಪ್ಷನ್ ಕೊಡ್ತಾರೆ ಇಲ್ಲಿ. ಆ್ಯಂಡ್ ಇದು ಕಿಲ್ ಸ್ವಿಚ್ ನೋಡ್ತಿರ್ಬೋದು, ಎಲ್ಲ ಪ್ರತಿಯೊಂದು ಪ್ರೀಮಿಯಮ್ ಆಗಿ ಕೊಟ್ಟಿದ್ದಾರೆ. ಇದು ಬಂದು ಹಜಾರ್ಡ್ ಲೈಟ್ ಸ್ವಿಚ್. ಸೊ ಇಲ್ಲಿ ಹಜಾರ್ಡ್ ಲೈಟ್ ಕೂಡ ಆನ್ ಆಗುತ್ತೆ. ಇನ್ನು ಡಿಸ್ಪ್ಲೇಗೆ ಬಂದಾದ್ರೆ ನೀವು ನೋಡ್ತಿರ್ಬೋದು, ಫ್ರಂಟ್ ಅಲ್ಲಿ ಬಂದು ನಿಮಗೆ 7 ಇಂಚ್ ಡಿಸ್ಪ್ಲೇ ಬರುತ್ತೆ. ನಿಮಗೆ ಇದನ್ನ ನೀವು ಬಟನ್ಸ್ ಅಲ್ಲಿ ಕೂಡ ಕಂಟ್ರೋಲ್ ಮಾಡ್ಬೋದು, ಟಚ್ ಸ್ಕ್ರೀನ್ ಅಲ್ಲಿ ಕೂಡ ಕಂಟ್ರೋಲ್ ಮಾಡ್ಬೋದು. ನೋಡ್ತಿರ್ಬೋದು ನೀವು ಟಚ್ ಎಷ್ಟು ನೀಟಾಗಿ ವರ್ಕ್ ಆಗುತ್ತೆ ಅಂತ. ಸೊ ಕರೆಂಟ್ಲಿ ಇದು ಲೈಟ್ ಮೋಡ್ ಇದೆ, ಅದನ್ನ ಡಾರ್ಕ್ ಮೋಡ್ ಕೂಡ ಟರ್ನ್ ಮಾಡ್ಬೋದು ನೋಡಿ. ಸೊ ಡಾರ್ಕ್ ಮೋಡ್ ಇದೆ. ಇವಾಗ ಲೈಟ್ ಇರೋದ್ರಿಂದ ವೈಟ್ ಬೇಕು, ಸೊ ಅದಕ್ಕೆ ನಾನು ಬ್ರೈಟ್ ಮೋಡ್ ಆನ್ ಮಾಡ್ತೀನಿ, ಅದು ನೀಟಾಗಿ ಕಾಣುತ್ತೆ. ಇಲ್ಲಿ ನಿಮಗೆ ರ್ಯಾಪ್ಟಿ ಅಂತ ಬ್ರ್ಯಾಂಡಿಂಗ್ ಬಂದಿದೆ. ಇಲ್ಲಿ ನಿಮಗೆ ಯಾವ ಮೋಡಲ್ ಇದೆ ಅಂತ ತೋರಿಸುತ್ತೆ. 3 ರೈಡಿಂಗ್ ಮೋಡ್ ಬರುತ್ತೆ, ಕರೆಂಟ್ಲಿ ಕಂಫರ್ಟಲ್ಲಿ ಇದೆ. ಅದಾದ್ಮೇಲೆ ನಿಮಗೆ ಪವರ್ ಬರುತ್ತೆ, ಆಮೇಲೆ ನಿಮಗೆ ಪ್ರಿಂಟ್ ಮೋಡ್ ಬರುತ್ತೆ. ಸೊ ಮೋಡ್ ಚೇಂಜ್ ಆಗ್ತಿದ್ದಂಗೆ ರೇಂಜ್ ಕೂಡ ಚೇಂಜ್ ಆಗುತ್ತೆ. ಆ್ಯಂಡ್ ನಿಮ್ಗೆ ಇಲ್ಲಿ ಮೇಲ್ಗಡೆ ಬ್ಯಾಟ್ರಿ ಪರ್ಸೆಂಟೇಜ್ ಕೂಡ ತೋರಿಸ್ತಾ ಇದೆ. ಆ್ಯಂಡ್ ಈ ಸೈಡ್ ನೀವು ನೋಡ್ತಿರ್ಬೋದು, ಇಲ್ಲಿ ನೀವು ನ್ಯಾವಿಗೇಷನ್ ಕೂಡ ಆನ್ ಮಾಡ್ಕೋಬಹುದು. ಕರೆಂಟ್ಲಿ ನ್ಯಾವಿಗೇಷನ್ ಆನ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ ಅಂದರೆ, ಆಕ್ಚುಲಿ ನಿಮಗೆ ಇವ್ರದೇನೆ ಒಂದು ಮ್ಯಾಪ್ಸ್ ಇದೆ, ಗೂಗಲ್ ಮ್ಯಾಪ್ಸ್ ಹೇಗಿದೆ ಅದೇ ಥರ ರ್ಯಾಪ್ಟಿ ಮ್ಯಾಪ್ಸ್ ಅಂತ ಇದು. ಸೊ ನಿಮಗೆ ನಿಯರ್ ಬೈ ಪವರ್ ಸ್ಟೇಷನ್ ಕೂಡ ತೋರಿಸುತ್ತೆ, ಚಾರ್ಜಿಂಗ್ ಸ್ಟೇಷನ್ ಕೂಡ ತೋರಿಸುತ್ತೆ ಆ್ಯಂಡ್ ಮೇನ್ ನಾರ್ಮಲ್ ಮ್ಯಾಪ್ಸ್ ಥರ ಕೂಡ ವರ್ಕ್ ಆಗುತ್ತೆ. ಇನ್ನು ಎಲ್ಲಿ ಇದೀವಿ ಲೊಕೇಶನ್ ಅದನ್ನು ಕೂಡ ತೋರಿಸ್ತಾ ಇದೆ. ಇನ್ನು ನಿಮಗೆ ಸೆಟ್ಟಿಂಗ್ಸ್ ತೋರಿಸ್ತೀನಿ ಇಲ್ಲಿ. ಸೊ ಇಲ್ಲಿ ನಿಮಗೆ ವೆಹಿಕಲಲ್ಲಿ ಇನ್ಬಿಲ್ಡ್ eSIM ಬರುತ್ತೆ, ಅದನ್ನು ವೆಹಿಕಲ್ ಡೆಲಿವರಿ ಕೊಡುವಾಗ ಆಕ್ಟಿವೇಟ್ ಮಾಡಿಕೊಡ್ತಾರೆ. ಸೊ ಇಲ್ಲಿ ಪ್ರೊಫೈಲು ಇದರಲ್ಲಿ ಏನಿದೆ ಪ್ರತಿಯೊಂದು ಮಾಡಲು ಡೇಟು ಅದೆಲ್ಲನೂ ತೋರಿಸುತ್ತೆ. ಅದಾದಮೇಲೆ ಬ್ಲೂಟೂತ್ ಕನೆಕ್ಟಿವಿಟಿ, ವೈಫೈ ಕನೆಕ್ಟಿವಿಟಿ ಏನಿದೆ ಅದನ್ನು ತೋರಿಸುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ತೋರಿಸ್ತಿದೆ. ಬ್ಯಾಕ್ ಬಂದರೆ ನಿಮಗೆ ಇಲ್ಲಿ ವೆಹಿಕಲ್ಸ್ ಆ್ಯಂಡ್ ಮೋರ್ ಅಂದ್ಬಿಟ್ಟು ಇಲ್ಲಿ ನಿಮಗೆ ರೀಜನ್ ಬ್ರೇಕಿಂಗ್ ಇದೆ ಇದರಲ್ಲಿ. ಸೊ ಪವರ್ ಕೂಡ ವಾಪಸ್ ರೀಜನ್ರೇಟ್ ಆಗುತ್ತೆ. ಸೊ ಅದು 3 ಮೋಡ್ಸ್ ಆಫ್ ರೀಜನ್ ಇದೆ. ಆಫ್ ಆ್ಯಂಡ್ ಲೆವೆಲ್ 1 ಆಲ್ಮೋಸ್ಟ್ ಸೇಮ್ ಇರುತ್ತೆ. 2 and 3 ಅಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಆ್ಯಂಡ್ ಹಂಗೆ ಕೆಳಗಡೆ ಹೋದರೆ ಟ್ರಿಪ್ ಮೀಟರ್ ಬರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಕೀ ಫ್ಯಾಬ್ ಅಂತ ಬರುತ್ತೆ, ನೋಡ್ತೀವಿ ನೀವು. ಇದ್ರದ್ದು
ಬ್ಯಾಟ್ರಿ ಹೆಲ್ತ್ ಎಷ್ಟಿದೆ. ಸೊ ಇದು ಕರೆಂಟ್ ಬ್ಯಾಟ್ರಿ ಹೆಲ್ತ್ ಈ ಕೀ ಫ್ಯಾಬ್ದು 100% ಇದೆ ಅಂತ ತೋರಿಸ್ತಿದೆ. ಸೊ ಅದು ಎಲ್ಲಿ ಒನ್ಸ್ ನೀವು ಚೇಂಜ್ ಕೂಡ ಮಾಡ್ಕೋಬೋದು, ಇಲ್ಲ ಸರ್ವಿಸ್ಗೆ ಬಂದಾಗ ಅವರೇ ಚೇಂಜ್ ಮಾಡ್ತಾರೆ. ಸೊ ಈ ಸಿಸ್ಟಮ್ ಆ್ಯಂಡ್ ಅಪ್ಡೇಟ್ಸ್ ಏನಿದೆ ಅದು ಪ್ರತಿಯೊಂದು ತೋರಿಸುತ್ತೆ ಇಲ್ಲಿ. ಸೊ ಇದೇ ಥರ ಪ್ರತಿಯೊಂದನ್ನು ನೀವು ವೆಹಿಕಲ್ ತೊಗೊಂಡಾಗ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ವೆಹಿಕಲ್ನ. ಸೊ ಅಪ್ಡೇಟ್ಸ್ ಏನಿರುತ್ತೆ ಎಲ್ಲ ಇದಲ್ಲೇ ಬಂದ್ಬಿಡುತ್ತೆ, ನಿಮಗೆ ತೋರಿಸಿದೆ. ಇಲ್ಲಿ ಫಾಂಟ್ ಸೈಜ್ನ ಸೆಟ್ ಮಾಡ್ಬೋದು, ಮ್ಯಾಪ್ದು ಥೀಮ್ನ ಸೆಟ್ ಮಾಡ್ಬೋದು, ನ್ಯಾವಿಗೇಷನ್ ಥೀಮ್ನ ಸೆಟ್ ಮಾಡ್ಬೋದು, ಪ್ರತಿಯೊಂದನ್ನು ಇಲ್ಲೇ ನೀವು ಡಿಸ್ಪ್ಲೇಲಿ ಕಂಟ್ರೋಲ್ ಮಾಡ್ಬೋದು. ಸೊ ಇದಿಷ್ಟು ವೆಹಿಕಲ್ನ ಡಿಸ್ಪ್ಲೇ ಆಗಿರುತ್ತೆ, 7 ಇಂಚ್ ಕಲರ್ ಡಿಸ್ಪ್ಲೇ ಅಂತಲೇ ಹೇಳ್ಬೋದು. ಸೊ ಇವಾಗ ಗಾಡಿನ ಆಸ್ ಪರ್ ನೋಡೋದಿಗೆ ಒಂಥರ ಫುಲ್ ಪ್ರೀಮಿಯಮ್ ಆಗಿ ಸಖತ್ತಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮೇನ್ ಥಿಂಗ್ ನನಗೆ ಇಷ್ಟ ಆಗಿದೆ ಏನಂದರೆ ಈ ಬಟನ್ಸ್ ಏನು ಕೊಟ್ಟಿರಲ್ಲ, ಪ್ರೀಮಿಯಂ ವೆಹಿಕಲ್ಸಲ್ಲಿ ಬರೋ ಥರನೇ ಬಟನ್ಸ್ ಎಲ್ಲನೂ ಕೊಟ್ಟಿದ್ದಾರೆ. ಸೊ ಅದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಮೇಯ್ನು ಚಾರ್ಜಿಂಗ್ ಎಲ್ಲಿ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ನಾನು. ಸೊ ಇಲ್ಲಿ ನಿಮಗೆ ಟ್ಯಾಂಕ್ ಮೇಲೇ ಚಾರ್ಜಿಂಗ್ ಪೋರ್ಟ್ನ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತೀರಾ, ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಸೊ ಈ ಥರ ಓಪನ್ ಆಗುತ್ತೆ. ಇದು ಬಂದು AC-ಗೆ, ಇದು DC-ಗೆ. ಸೊ ನಿಮಗೆ ಏನು ಸ್ಪೆಷಾಲಿಟಿ ಅಂತ ಹೇಳ್ತೀನಿ ಇಷ್ಟರಲ್ಲೇ. ಇಷ್ಟೊತ್ತು ನಾನು ಹೇಳಿದೆ ಗಾಡೀಲಿ ಏನೋ ಒಂದು ವರ್ಲ್ಡ್ಸ್ ಫಸ್ಟ್ ಟೆಕ್ನಾಲಜಿ ಇದೆ ಅಂತ. ಆ ಟೆಕ್ನಾಲಜಿ ಏನು ಅಂತ ನೀವೇನಾದ್ರು ಕೇಳೋದಾದ್ರೆ ಈ ಬೈಕ್ನ ಎಲೆಕ್ಟ್ರಿಕ್ ಕಾರ್ನ ಟೆಕ್ನಾಲಜಿ. ಏನಂದರೆ ನಿಮಗೆ ಯಾವುದೇ ಕಾರ್ ಎಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ಗೆ ಹೋದ್ರೂ ಈ ವೆಹಿಕಲ್ನ ನೀವು ಕಂಪ್ಲೀಟ್ಲಿ ಈಸಿಯಾಗಿ ಚಾರ್ಜ್ ಮಾಡ್ಕೊಂಡ್ಬಿಡ್ಬೋದು. ಸೊ ಅದಕ್ಕೆ ಅಂತಲೇ ಸಾಕೆಟ್ಸ್ನ ಕೂಡ ಕೊಟ್ಟಿದ್ದಾರೆ. ಸೊ ವೆನ್ ಯು ಚಾರ್ಜಿಂಗ್ ವಿತ್ ದ ಕಾರ್ ಚಾರ್ಜರ್, ಅವಾಗ ನಿಮಗೆ 2 ಪೋರ್ಟ್ ಕೂಡ ಯೂಸ್ ಆಗುತ್ತೆ. ವಾಪಸ್ ಹಿಂಗೆ ಜಸ್ಟ್ ಪ್ರೆಸ್ ಮಾಡಿದೆ ಕ್ಲೋಸ್ ಆಗೋಗುತ್ತೆ, ಲಾಕ್ ಆಗುತ್ತೆ, ಮತ್ತೆ ಟ್ಯಾಪ್ ಮಾಡಿದ್ರೆ ಓಪನ್ ಆಗುತ್ತೆ. ಸೊ ಮೇನ್ ಥಿಂಗ್ ಏನಂದರೆ ಈ ಟೆಕ್ನಾಲಜಿ ಬಗ್ಗೆ ನಿಮ್ಗೆ ಹೇಳಲೇಬೇಕು. ಹೈ ವೋಲ್ಟೇಜ್ ಟೆಕ್ನಾಲಜಿ ಇದು. ಇದರಲ್ಲಿ ನಿಮಗೆ ಪವರ್ ಫಿಗರ್ಸು, ಗಾಡಿದು ಬ್ಯಾಟ್ರಿ ಫಿಗರ್ಸು ಪ್ರತಿಯೊಂದು ಏನಿದೆ ಗಾಡಿ ಓಡಿಸ್ತಾ ಮಾತಾಡ್ತೀನಿ ನಾನು. ಬಟ್ ಫಸ್ಟ್ ನಿಮಗೆ ಗಾಡಿ ಸ್ಪೆಷಾಲಿಟಿ ಏನು ಅಂತ ಹೇಳ್ಬಿಡ್ತೀನಿ. ಸೊ ಗಾಡಿ ನೀವು ನಾರ್ಮಲ್ ಯಾವುದೇ ಒಂದು ಕಾರ್ ಎಲೆಕ್ಟ್ರಿಕ್ ಪವರ್ ಚಾರ್ಜಿಂಗ್ ಸ್ಟೇಷನ್ಗೆ ಹೋದ್ರೂ ನೀವು ಈ ಬೈಕ್ನ ಈಸಿಯಾಗಿ ಚಾರ್ಜ್ ಮಾಡ್ಬೋದು. ಆ್ಯಂಡ್ ವಾಟ್ಸ್ ಶಾಕಿಂಗ್ ಇಸ್ ಈ ವೆಹಿಕಲ್ ಚಾರ್ಜ್ ಆಗಿ ತಗೊಳ್ಳೋ ಅಂತ ಟೈಮು ಜಸ್ಟ್ 36 ಮಿನಿಟ್ಸ್ ಅಷ್ಟೇ. ನೀವೊಂದು ಪವರ್ ಚಾರ್ಜಿಂಗ್ ಸ್ಟೇಷನ್ಗೆ ಹೋಗ್ಬಿಟ್ಟು ಚಾರ್ಜ್ ಮಾಡ್ತೀವಿ ಅಂದರೆ 20 to 80% ಚಾರ್ಜ್ ನಿಮಗೆ 36 ಮಿನಿಟ್ಸ್ ಅಲ್ಲಿ ಆಗುತ್ತೆ. ಆ್ಯಂಡ್ ನಾರ್ಮಲ್ ಹೋಮ್ ಚಾರ್ಜಿಂಗ್ ಯೂಸ್ ಮಾಡ್ತೀರಾ ಅಂದರೆ ನಿಮಗೆ 20 to 80% ಚಾರ್ಜ್ 1 ಅವರಲ್ಲಿ ಚಾರ್ಜ್ ಆಗುತ್ತೆ ಗುರು. ವಾಟ್ ಮೋರ್ ಡು ಯು ವಾಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಷ್ಟು ಫಾಸ್ಟ್ ಚಾರ್ಜಿಂಗ್ ಬೇಕಾಗಿರೋದು. ಯಾರು ಬ್ಯಾಟ್ರಿ ಸ್ವಾಪ್ ಮಾಡೋದಕ್ಕಿಂತ 1 ಅವರ್ ರೆಸ್ಟ್ ಮಾಡ್ಕೊಂಡು ಹಂಗೆ ಚಾರ್ಜ್ ಹಾಕೊಂಡ್ರೆ ಇನ್ನ ಈಸಿ ಆಗ್ಬಿಡುತ್ತೆ ಅಂತಾನೆ ಹೇಳ್ಬೋದು. ಸೊ ಈಗ ಈ ಗಾಡಿನ ಚಾರ್ಜಿಂಗ್ ಪೋರ್ಟ್ನ ತೋರಿಸ್ತೀನಿ ನಿಮಗೆ, ಬನ್ನಿ. ಸೊ ಗಾಡಿಗೆ ಆನ್ ಮಾಡ್ತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ಆ್ಯಂಡ್ ಗೈಸ್ ನಾನು ನಿಮ್ಗೆ ಹೇಳೋದೇ ಮರ್ತೋದೆ, ವಿ ಆರ್ ಅಟ್ ದಿ ರ್ಯಾಪ್ಟೀಸ್ ಫ್ಯಾಕ್ಟ್ರಿ ಎಕ್ಸ್ಪೀರಿಯನ್ಸ್ ಸೆಂಟರ್ ಎಲ್ಲನೂ ಇದ್ದಾನೆ. ಸೊ ನಾವಿವತ್ತು ರ್ಯಾಪ್ಟಿ ಅವರ ಸೆಂಟರ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ, ಹಿಂದೆಗಡೆ ಅಸೆಂಬ್ಲಿ ಲೈನು ಪ್ರತಿಯೊಂದು ಎಲ್ಲನೂ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಜಿಯೋನ್ದು EV ಚಾರ್ಜಿಂಗ್ ಸ್ಟೇಷನ್ ಕೂಡ ಇದೆ, ನೋಡ್ತಿರ್ಬೋದು. ಇಲ್ಲಿ ಬಂದು ನಾವು ಚಾರ್ಜ್ ಮಾಡ್ಕೋಬೇಕಂದ್ರೆ ಜಸ್ಟ್ ಹಿಂಗೆ ಗಾಡಿ ಆಫ್ ಮಾಡಿ ನಿಮಗೆ ಚಾರ್ಜ್ ಮಾಡ್ಬೇಕಾದ್ರೆ ಇದನ್ನು ತಗೊಂಡು ನೋಡ್ತಿರ್ಬೋದು ನೀವು. ನಾನು ಹೇಳಿದೆ ಇದು ಬಂದು ಎಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ದು ಪೋರ್ಟ್ ಇದು. ಸೊ ಇದರಲ್ಲಿ ನಿಮಗೆ 2 ಸಾಕೆಟ್ ಕಾಣಿಸ್ತಿದೆ. ಸೊ ಇವಾಗ ನಾನು ಈ ಬೈಕ್ಗೆ ಚಾರ್ಜಿಂಗ್ ಸಾಕೆಟ್ನ ಕನೆಕ್ಟ್ ಮಾಡ್ತೀನಿ. ಹಿಂಗೆ ಓಪನ್ ಮಾಡ್ತೀವಿ ಆ್ಯಂಡ್ ಇದನ್ನು ಡೈರೆಕ್ಟಾಗಿ ಹಿಂಗೆ ಪ್ಲಗ್ ಮಾಡ್ತೀವಿ, ನೋಡ್ತಿರ್ಬೋದು. ಈಸಿ ಫಸ್ಟ್ ಟೈಮ್ ನಾನು ಈ ಥರ ಒಂದು ಚಾರ್ಜ್ ಆಗ್ತಿರೋದು, ನಾನು ಯಾವತ್ತೂ ಮಾಡಿಲ್ಲ. ಸೊ ಹಿಂಗೆ ಡೈರೆಕ್ಟಾಗಿ ಹಿಂಗೆ ಚಾರ್ಜ್ ಹಾಕಿದೆ. ಇಲ್ಲಿ ನೀವು ನೋಡ್ತಿರ್ಬೋದು. ಸೊ ಇಲ್ಲಿ ಚಾರ್ಜ್ ಆಗ್ತಿದೆ ಅಂತ ತೋರಿಸ್ತಾ ಇದೆ. ಇನಿಷಿಯಲೈಸಿಂಗ್ DC ಚಾರ್ಜಿಂಗ್ ಸೀಕ್ವೆನ್ಸ್. ಸೊ ಇದು ಬಂದು DC ಚಾರ್ಜಿಂಗು. AC ಚಾರ್ಜಿಂಗ್ ಬಂದು ನೀವು ಮನೇಲಿ ಚಾರ್ಜ್ ಮಾಡಬೇಕಾಗುತ್ತೆ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಸೊ ಈಗ DC ಚಾರ್ಜಿಂಗ್ ಆಗಬೇಕಾದ್ರೆ ಇಲ್ಲೆಲ್ಲನೂ ಸೆಟ್ಟಿಂಗ್ಸ್ ಮಾಡಿ ನಾವೆಲ್ಲ ಚೇಂಜ್ ಮಾಡ್ಕೊಂಡು ಈ ಚಾರ್ಜರ್ ವಿಲ್ ಟ್ರೈ ಟು ಅಥರೈಸ್ ಆಟೋಮೆಟಿಕಲಿ ಇಫ್ ಆಟೋ ಚಾರ್ಜ್ ಇಸ್ ಸಪೋರ್ಟೆಡ್. ಆಟೋ ಚಾರ್ಜ್ ಸಪೋರ್ಟ್ ಆಗಿದ್ರೆ ಇದಾಗುತ್ತೆ, ಇದು ಆಟೋ ಚಾರ್ಜ್ ಸಪೋರ್ಟ್ ಆಗುತ್ತೆ. ಸೊ ಈಗ ಕನೆಕ್ಟ್ ಮಾಡಿದ್ದೀವಿ, ಚಾರ್ಜಿಂಗ್ ಕೂಡ ಆಗುತ್ತೆ. ಸೊ ಇದು ಬಂದು DC ಕರೆಂಟು. ಸೊ 2 ಯೂಸ್ ಆಗುತ್ತಲ್ಲ. ಈ ಥರ ಒಂದು ಚಾರ್ಜಲ್ಲಿ ಚಾರ್ಜ್ ಮಾಡಿದಾಗ ಜಸ್ಟ್ 36 ಮಿನಿಟ್ಸಲ್ಲಿ 20% 80% ಚಾರ್ಜ್ ಆಗಿಬಿಡುತ್ತೆ ಗುರು. ಕ್ರೇಜಿ ಅಂತಲೇ ಹೇಳ್ಬೋದು. ಆ್ಯಂಡ್ ಮೈಲೇಜ್ ಕೂಡ ಏನು ಕಡಿಮೆ ಇಲ್ಲ ಗಾಡಿದು. ಗಾಡಿ ಓಡಿಸ ನಾನು ನಿಮ್ಗೆ ಮಾತಾಡ್ತೀನಿ. ಈಗ DC ಕರೆಂಟ್ನ ಡಿಸ್ಕನೆಕ್ಟ್ ಮಾಡಿ ಇಲ್ಲಿ ವಾಪಸ್ ಪ್ಲಗ್ ಮಾಡ್ತೀನಿ. ಈಗ ನಾನು ನಿಮಗೆ AC ಕರೆಂಟ್ದು ಚಾರ್ಜಿಂಗ್ ಹೆಂಗಾಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಒಂದು ಬಟನ್ ಆದರೆ ಗಾಡಿ ಅನ್ಲಾಕ್ ಆಗುತ್ತೆ. ಆನ್ ಮಾಡ್ಕೊಂಡು ಇವಾಗ ನೋಡಿ, ಇದರಲ್ಲಿ ನಿಮಗೆ ಪಾರ್ಕಿಂಗ್ ಮೋಡ್ ಕೂಡ ತೋರಿಸ್ತೀನಿ. ಸೊ ಇವಾಗ ಗಾಡಿ ನಾರ್ಮಲ್ ಕಂಫರ್ಟ್ ಮೋಡಲ್ ಇದೆ. ಇವಾಗ ನಾನು ಇದನ್ನು ಪಾರ್ಕಿಂಗ್ ಮೋಡ್ಗೆ ಹಾಕೋತೀನಿ. ಬ್ರೇಕ್ ಹಿಡಿದ್ಬಿಟ್ಟು P ಅಂತ ಬಟನ್ ಇದೆ, ಇದನ್ನು ಒತ್ತಿದ್ರೆ ಸೊ ಇವಾಗ ಅದು ಫಸ್ಟ್ ಗಾಡಿ ಆನ್ ಮಾಡ್ಕೋಬೇಕು. ಗಾಡಿ ಆನ್ ಆಗಿದೆ. ಇವಾಗ ಪಾರ್ಕಿಂಗ್ ಮೋಡ್ ಆನ್ ಮಾಡಿದ್ರೆ ಸೊ ಈ ಥರ ಬರುತ್ತೆ. ಇವಾಗ ನಾನು ಎಕ್ಸೈಟರ್ ಕೊಟ್ಟರೆ ಹಿಂದೆ ಹೋಗುತ್ತೆ ನೋಡಿ, ಈಸಿಯಾಗಿ ಹಿಂದೆ ಇಳಿಯೋಂಥ ಸಾಹಸ ಬಿಡೋಂಗೂ ಇಲ್ಲ. ಮತ್ತು ನಾವು ಇವಾಗ ಮೋಡ್ ಹೊತ್ತಿದ್ರೆ ಆಫ್ ಆಗುತ್ತೆ, ಮುಂದೆ ಹೋಗುತ್ತೆ ಇವಾಗ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ನಮಗೆ AC ಕರೆಂಟ್ದು ಸಾಕೆಟ್ ಇದೆ. ಸೊ ಇವಾಗ ನೀವು ನೋಡ್ತೀರಾ, ಇದು ಬಂದು ನಿಮಗೆ AC ಕರೆಂಟ್ನ ಸಾಕೆಟು. ಸೊ ನಿಮಗೆ DC ಕರೆಂಟಲ್ಲಿ 2 ಸಾಕೆಟ್ಸ್ ಇತ್ತು. ಇದರಲ್ಲಿ ನಿಮಗೆ ಮನೆಯಲ್ಲಿ ನೀವು ಕ್ಯಾರಿ ಮಾಡ್ಕೊಂಡು ಚಾರ್ಜ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ತೋರಿಸ್ಬಿಡ್ತೀನಿ ಎಷ್ಟು ಚಿಕ್ಕದು ಈಸಿಲಿ ಕ್ಯಾರಿಯಬಲ್ ಒಂದು ಚಾರ್ಜರ್ ಇದು. ಸೊ ಡೈರೆಕ್ಟಾಗಿ ಈ ಥರ ನೋಡಿ, ಇಲ್ಲಿ 3 ಪಿನ್ ಸಾಕೆಟ್ಗೆ ಹಿಂಗೆ ಕನೆಕ್ಟ್ ಆಗುತ್ತೆ. ಈ ಥರ ಪ್ಲಗ್ ಆ್ಯಂಡ್ ಪ್ಲೇ ಇದು, ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಈಸಿ ಇದು. ಸೊ ಇದು ತೊಗೊಳೋದು, ವಾಪಸ್ ಇಲ್ಲಿಗೆ ಪ್ಲಗ್ ಮಾಡಿದ್ರೆ ಇಲ್ಲಿ ಚಾರ್ಜ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ತಿರ್ಬೋದು ನೀವು, ಇಲ್ಲಿ ಚಾರ್ಜಿಂಗು ಚೂಸ್ ಯುವರ್ ಚಾರ್ಜಿಂಗ್ ಮೋಡ್ ಅಂತ, ಆಪ್ಟಿಮೈಸ್ ಚಾರ್ಜಿಂಗ್, ಬ್ಯಾಲೆನ್ಸ್ ಚಾರ್ಜಿಂಗ್ ಆಗುತ್ತೆ. ಇಂಪ್ರೂವ್ಡ್ ಬ್ಯಾಟ್ರಿ ಹೆಲ್ತ್ಗೆ ಶಿಫ್ಟಾಗಿ ಆಗಬೇಕು, ಬೇಗ ಆಗಬೇಕು, ನಂಗೆ ಸ್ವಲ್ಪ ಎಮರ್ಜೆನ್ಸಿ ಇದೆ ಅಂತ ಬಂತು ಅಂದರೆ ನಿಮಗೆ ಅವಾಗ ಬೆಸ್ಟ್ ಸೂಟೆಡ್ ಫಾರ್ ಲೈಟ್ ಚಾರ್ಜಿಂಗ್. ಸೊ ನೋಡ್ತೀವಿ ನೀವು 33% ಚಾರ್ಜ್ ಇದೆ, 44 ಕಿಲೋಮೀಟರ್ಸ್ ರೇಂಜ್ ಇದೆ. ಸೊ ಇಲ್ಲಿ ನಿಮಗೆ ಎಷ್ಟು % ಚಾರ್ಜ್ ಇದೆ ಅಂತಲೂ ತೋರಿಸುತ್ತೆ. ನೋಡ್ತೀರಾ ಇಲ್ಲಿ 33% ಚಾರ್ಜ್ ಇದೆ, ಕರೆಂಟ್ಲಿ ಚಾರ್ಜ್ ಆಗ್ತಿದೆ ಅಂತ ತೋರಿಸ್ತಿದೆ. ಲಾಕ್ ಆಗಿದೆ ಗಾಡಿ ಆ್ಯಂಡ್ ಇಲ್ಲಿ ಕನೆಕ್ಟ್ ಆಗಿದೆ. ಸೊ ಇದು ಇಷ್ಟು ಸಿಂಪಲ್ ಅಂತಲೇ ಹೇಳ್ಬೋದು. ದಿ ಹೈಲೈಟ್ ಆಫ್ ದಿ ವೆಹಿಕಲೇ ಈ ಚಾರ್ಜಿಂಗ್ ಪಾರ್ಟು.
ಇದನ್ನು ಬಿಟ್ಟು ನಮಗೆ ಗಾಡಿ ಓಡಿಸಿ ಗಾಡಿ ಪರ್ಫಾರ್ಮೆನ್ಸು, ರೇಂಜು, ಸ್ಟೆಬಿಲಿಟಿ, ಹ್ಯಾಂಡ್ಲಿಂಗು, ಕಂಫರ್ಟು ಪ್ರತಿಯೊಂದನ್ನು ನಾವು ಹೇಳಲೇಬೇಕು. ಸೊ ಅದಕ್ಕೇನು ಮಾಡ್ತೀವಿ, ಗಾಡಿ ಓಡಿಸ್ತೀವಿ. ಸೊ ಗಾಡಿ ಓಡಿಸ್ತಾ ಇವಾಗ ಗಾಡಿ ಮಿಕ್ಕಿದ ಫೀಚರ್ಸ್ನೆಲ್ಲ ಮಾತಾಡೋಣ ಬನ್ನಿ. ಓಕೆ ಗೈಸ್, ನಾವಿವಾಗ ರ್ಯಾಪ್ಟಿಯ ಎಕ್ಸ್ಪೀರಿಯನ್ಸ್ ಸೆಂಟರ್ ಮುಂದೆ ನಿಂತಿದ್ದೀವಿ. ಈ ಒಂದು T30ನ ಒಂದು ಟೆಸ್ಟ್ ರೈಡ್ ತೊಗೊಂಡು ಹೋಗೋಣ. ಗಾಡಿ ಆಲ್ರೆಡಿ ಆನ್ ಇದೆ, ಕೀ ಇಲ್ಲೇ ನೋಡ್ತಿರ್ಬೋದು ನೀವು, ಕೀ ಟ್ಯಾಬು. ಸೊ ಈಗ ಅನ್ಲಾಕ್ ಮಾಡಿದ್ದೀನಿ, ಆಲ್ರೆಡಿ ಅನ್ಲಾಕ್ಡ್ ಆಗಿದೆ. ಸೊ ಈಗ ಗಾಡಿನ ಆನ್ ಮಾಡೋಣ. ರೇಂಜ್ ನೋಡ್ತಿರ್ಬೋದು ನೀವು, ಕಂಫರ್ಟ್ ಮಾಡೋದು 141 ಬರುತ್ತೆ ರೇಂಜ್ ಅಂತ ತೋರಿಸ್ತಿದೆ. ಬಿಕಾಸ್ ಇಟ್ ಹಸ್ 94% ಚಾರ್ಜ್. ಸೊ ಆನ್ ಮಾಡೋಕ್ಕೆ ಏನಿಲ್ಲ, ಜಸ್ಟು ಬ್ರೇಕ್ ಹಿಡ್ಕೊಂಡು ಕಿಲ್ಸಿ ಆನ್ ಮಾಡಿದ್ರೆ ಗಾಡಿ ಆನ್ ಆಗುತ್ತೆ, ನೋಡ್ತಿರ್ಬೋದು. ಓಕೆ, ಲೆಟ್ಸ್ ಗೋ. ಸಖತ್ತಾಗಿದೆ, ಲೌಡು ಇದೆ ಇದು ಸೌಂಡು. ಓಕೆ, ಲೆಟ್ಸ್ ಟೇಕ್ ಇಟ್ ಫಾರ್ ಅ ಶಾರ್ಟ್ ಸ್ಪಿನ್ ಅರೌಂಡ್ ಚೆನ್ನೈ. ಓಯ್ ಸಖತ್ ನಾಯ್ಸ್ ಮಾಡುತ್ತೆ ಗುರು ಗಾಡಿ ಇದು. ಫುಲ್ ಲೌಡಾಗಿದೆ. ಈಗ ಪವರ್ ಮೋಡ್ಗೆ ಹಾಕಿದ್ದೀನಿ. ಏನು ಪವರ್ ಗುರು ಇದು, ಬ್ಯೂಟಿಫುಲ್. ಓಹ್, ನೋವಾ ಲೆಸ್ ದ್ಯಾನ್ 300cc ಬೈಕ್. ಅದು ಇನ್ನೂ ಪವರ್ ಮಾಡೋದಿದೆ. ಇಟ್ಸ್ ಸೆಟ್ ಟು ಬಿ ಟೆಸ್ಟೆಡ್ ಇನ್ ಸ್ಪ್ರಿಂಟ್. ಓಹ್, ಬ್ಲಿಂಕ್ ಆಫ್ ಎನ್ IL50 ಹೋಗ್ತಾ ಇದೆ ಗಾಡಿ. ಬ್ರೇಕಿಂಗ್ ಕೂಡ ಶಾರ್ಪ್ ಆಗಿದೆ. ಡ್ಯುಯಲ್ ಚಾನಲ್ ABS ಇದೆಯಲ್ಲ ಗಾಡೀಲಿ. ಸೊ ಇಟ್ಸ್ ವೆರಿ ಕಂಫರ್ಟಬಲ್. ಇನ್ನೊಂದು ಸ್ವಲ್ಪ ಶಾರ್ಪ್ ಇರಬೇಕಿತ್ತು ಬ್ರೇಕ್ಸು. ಸ್ಪ್ರಿಂಟ್ಗೆ ಹಾಕೋಣ. ಸೊ ಸ್ಪ್ರಿಂಟ್ಗೆ ಹಾಕೀನಿ. ಗಾಡಿ ಸೌಂಡು ಹಂಗೆ ಇಂಕ್ರೀಸ್ ಆಗ್ತಾ ಹೋಗ್ತಾ ಇದ್ದರು. ಹಂಗೆ ಜಂಪ್ ಆಗುತ್ತೆ ಗಾಡಿ ನೋಡಿ. ಬ್ಯೂಟಿಫುಲ್. ಬ್ರೇಕ್ ಶುಡ್ ಹ್ಯಾವ್ ಬೀನ್ ಅ ಬಿಟ್ ಮೋರ್ ಅಕ್ಯುರೇಟ್. ವಾವ್, ಎಷ್ಟು ಹೇಸಲ್ ಫ್ರೀಯಾಗಿ ಗಾಡಿ ಹೋಗ್ತಿದೆ ಅಂದರೆ ಬಟರ್ ಸ್ಮೂತಾಗಿ ಹೋಗ್ತಾ ಇದೆ ಗಾಡಿ. ಓಕೆ, ಇಲ್ಲೊಂದು ಯೂಟರ್ನ್ ಮಾಡ್ಕೊಳ್ಳೋಣ. ಸೊ ಹ್ಯಾಂಡ್ಲಿಂಗ್ ಕೂಡ ಫುಲ್ಲು ಆರಾಮಾಗಿದೆ. ಸೊ ಟರ್ನಿಂಗ್ ರೇಡಿಯಸ್ಸು ಚೆನ್ನಾಗಿದೆ. ಸೊ ಒಂದೇ ಟರ್ನಲ್ಲಿ ತಿರುಗಿಸ್ಕೊಂಡ್ಬಿಡ್ಬೋದು ಆಲ್ಮೋಸ್ಟ್. ಇವಾಗ ಇಷ್ಟು ಕ್ವಿಕ್ಕಾಗಿ ಗಾಡಿ ಸ್ಪೆಕ್ಸ್ ಬಗ್ಗೆ ಹೇಳಬೇಕು ಅಂದರೆ, ಇದರಲ್ಲಿರೋದು ನಿಮಗೆ 22 kW ಮೋಟರ್ ಬರುತ್ತೆ. ಅದು ನಿಮ್ಗೆ ಆಲ್ಮೋಸ್ಟ್ ಈಕ್ವಲೆಂಟ್ ಟು 30 HP ಆ್ಯಂಡ್ 70 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. 0 to 60 ಜಸ್ಟ್ 3.5 ಸೆಕೆಂಡ್ಸಲ್ಲಿ ಹೋಗುತ್ತೆ. pretty ಇಂಪ್ರೆಸಿವ್ ಅಂತಲೇ ಹೇಳ್ಬೋದು. ಆ್ಯಂಡ್ ಟಾಪ್ ಸ್ಪೀಡ್ ಅರೌಂಡ್ 135, ಬಟ್ 150+ ಎಲ್ಲ ಹೋಗಿಯಾರಂತೆ. ಬಟ್ ಇವರು 135ಗೆ ಗಾಡಿನ ಲಾಕ್ ಮಾಡಿದ್ದಾರೆ. ಇದರಲ್ಲಿ ಇರುವಂಥ CCS2 ಏನಿದೆಯಲ್ಲ, ಸೊ ಈ ಚಾರ್ಜಿಂಗ್ ಪೋರ್ಟ್ ಏನೇ ಒಂಥರ ಲೈಕ್ ಮೇನ್ USP ಆಫ್ ದಿ ವೆಹಿಕಲ್. ಇದು ನಿಮ್ಗೆ ಯೂಶಲಿ ಕಾರಲ್ಲಿ ಯೂಸ್ ಮಾಡುವಂಥ ಟೆಕ್ನಾಲಜಿನ ಈ ಒಂದು ಬೈಕ್ ಅಳವಡಿಸಿದ್ದಾರೆ. ನಿಮ್ಗೆ ಆಲ್ರೆಡಿ ಗೊತ್ತಿರೋಂಗೆ ಅಕ್ರಾಸ್ ಇಂಡಿಯಾ 40,000+ ಚಾರ್ಜಿಂಗ್ ಪೋರ್ಟ್ಸ್ ಇದೆ ಪಬ್ಲಿಕ್ ಅಲ್ಲಿ. ಸೊ ಆ ಥರ ಒಂದು ಕಾರ್ ಚಾರ್ಜಿಂಗ್ ಪೋರ್ಟ್ ಅಲ್ಲಿ ಕೂಡ ಈ ಬೈಕ್ ನ ಚಾರ್ಜ್ ಮಾಡೋದು. ಬೇರೆ ವೆಹಿಕಲ್ಸ್ ಅಲ್ಲಿ ನಿಮ್ಗೆ ಆಪ್ಷನ್ ಸಿಗಲ್ಲ ಈ ತರ ಚಾರ್ಜ್ ಮಾಡಕ್ಕೆ. ನಾರ್ಮಲ್ ಏನಿರುತ್ತೆ AC ಕರೆಂಟು, ಅದರಲ್ಲಿ ನೀವು ಚಾರ್ಜ್ ಮಾಡ್ಕೋಬಹುದು ಅಷ್ಟೇ. ಅದು ನಿಮ್ಗೆ ಗೊತ್ತಿರೋಂಗೆ ಆಬ್ವಿಯಸ್ಲಿ 3 hours 4 hours ಟೈಮ್ ಹಿಡಿಯುತ್ತೆ. ಬಟ್ ನಿಮ್ಗೆ ಈ ವೆಹಿಕಲ್ ಜಸ್ಟ್ 36 minutes ಅಲ್ಲಿ ಚಾರ್ಜಿಂಗ್ ಸ್ಟೇಷನ್ ಅಲ್ಲಿ ಚಾರ್ಜ್ ಹಾಕಿದ್ರೆ 80% ಚಾರ್ಜ್ ಆಗುತ್ತೆ. ಸೊ ದಟ್ಸ್ ಹೌ ಇಂಪ್ರೆಸಿವ್ ದಿಸ್ ಬೈಕ್ ಇಸ್ ಅಂತಾನೆ ಹೇಳ್ಬೋದು. ಒಂದು ಫುಲ್ ಚಾರ್ಜ್ ಅಲ್ಲಿ ಎಷ್ಟು ರೇಂಜ್ ಬರುತ್ತೆ ಅಂತ ನಿಮ್ಗೆ ಯೋಚಿಸಿರ್ಬೋದು. ಒಂದು ಫುಲ್ ಚಾರ್ಜ್ ಅಲ್ಲಿ ಕ್ಲೇಮ್ಡ್ ADC ಬಂದು 200, ಬಟ್ ಪ್ರಾಬಬ್ಲಿ ನಂಗೆ ಗೊತ್ತಿರೋಂಗೆ 140 150 ಅಂತೂ ಈಸಿಯಾಗಿ ಡೈಲಿ ರೈಡಿಂಗ್ ಕಂಡೀಷನ್ಸ್ ಅಲ್ಲಿ ಬಂದ್ಬಿಡುತ್ತೆ. ಡಿಪೆಂಡಿಂಗ್ ಆನ್ ದಿ ವೇ ಯು ರೈಡ್ ಅಷ್ಟೇ. ಸೊ ಅದು ವೇರಿನೇ ಹೋಗುತ್ತೆ, ಜಾಸ್ತಿನೇ ಹೋಗುತ್ತೆ. ಈ ಥರ ನಾನು ಸ್ಪ್ರಿಂಟ್ ಮಾಡಲ್ ಹಾಕೊಂಡು ಚಚ್ಚಾಡಿದ್ರೆ ಗಾಡಿನ ಆಬ್ವಿಯಸ್ಲಿ ಒಂದು 70-80 ಬಂದರೆ ಹೆಚ್ಚು. ಬಟ್ ಅಗೈನ್ ಸಿಟಿಲೆಲ್ಲ ಓಡಿಸೋಕ್ಕೆ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು. ಹ್ಯಾಂಡ್ಲಿಂಗ್ ಕೂಡ ಚೆನ್ನಾಗಿದೆ. ಬಟ್ ಐ ಫೆಲ್ಟ್ ಸಮ್ ವಾಟ್ ಬ್ರೇಕಿಂಗ್ ಇನ್ನೊಂದು ಸ್ವಲ್ಪ ಚೆನ್ನಾಗಿರಬೇಕಿತ್ತು. ಶುಡ್ ಹ್ಯಾವ್ ಬೀನ್ ಮೋರ್ ಅಕ್ಯುರೇಟ್. ಬಟ್ ಪವರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಗುರು. ಈಸಿಯಾಗಿ ಎಳೆದು ಬಿಸಾಕುತ್ತೆ ಲಿಟ್ರಲಿ. ಇದನ್ನು ಯಾವುದೇ ಕಂಪೇರ್ ಮಾಡೋದು ಅಂದರೆ ಅಲ್ಟ್ರಾವೈಲೆಟ್ ಕಂಪೇರ್ ಮಾಡೋದು F77ಗೆ. ಆಲ್ಮೋಸ್ಟ್ ಅದ್ರಲ್ಲಿ ಬಲಾಸ್ಟಿಕ್ ಮಾಡು ಇಷ್ಟೇ ಪವರ್ಫುಲ್ ಆಗಿ ಇಳಿಯುತ್ತೆ ನೋಡಿ. ಅಂತಿದಂಗೆ ಹೋಗ್ತಿದೆ ಅಲ್ಟ್ರಾವೈಲೆಟ್ ಆ ಕಡೆ. ಹೆಂಗೆ ಎಳ್ಕೊಂಡು ಹೋಗುತ್ತೆ, ಕ್ರೇಜಿ ಗುರು. ನೋಡಿ ಬ್ರೇಕು ಹೆಂಗೆ, ಮಾತೇ ಬರೋಲ್ಲ ಲಿಟ್ರಲಿ ಮಾತೇ ಬರೋಲ್ಲ ಓಡಿಸ್ಬೇಕಾದ್ರೆ. ಭಯ ಆಗುತ್ತೆ ಆ್ಯಕ್ಚುಲಿ, ಅಷ್ಟು ಈಸಿಯಾಗಿ ಎಳ್ಕೊಂಡು ಹೋಗ್ಬಿಡುತ್ತೆ ಗಾಡಿ. ಆ್ಯಂಡ್ ಆಲ್ಸೋ ತುಂಬ ಜನಕ್ಕೆ ಇವಾಗ ಇದು ಹೊಸ ಬ್ರ್ಯಾಂಡು, ಇದಕ್ಕೆ ಏನು ವಾರಂಟಿ ಬರುತ್ತಪ್ಪ ಹಂಗೆ ಹಿಂಗೆ ಅಂತ ಎಲ್ಲ ಕೇಳ್ಬೋದು ನೀವು. ಇವರ ವೆಹಿಕಲ್ಗೆ ಎಸ್ಪೆಷಲಿ ಬ್ಯಾಟ್ರಿಗೆ ನಿಮಗೆ ಅಪ್ ಟು 8 years ಆರ್ 80,000 kilometers ವಾರಂಟಿ ಬರುತ್ತೆ. ಬಿಕಾಸ್ ಇಂಥ ಒಂದು ಬ್ಯೂಟಿಫುಲ್ ಬ್ಯಾಟ್ರಿ ಸೆಲ್ಸ್ ಇದಲ್ಲಿದೆ, ಅದರಿಂದ ಇದಕ್ಕೆ ವಾರಂಟಿ ಜಾಸ್ತಿನೇ ಕೊಡ್ತಾರೆ. ಆ್ಯಂಡ್ ನಿಮಗೆ ಓವರ್ ಆಲ್ ವೆಹಿಕಲ್ ಮೇಲೆ 3 years ವಾರಂಟಿ ಕೂಡ ಬರುತ್ತೆ. ಸಸ್ಪೆನ್ಷನ್ ಕೂಡ ಸಾಫ್ಟ್ ಆಗಿದೆ ಗುರು.
ನೋಡ್ತಿದ್ದಂಗೆ 80 ಹೋಗ್ಬಿಡುತ್ತೆ ಗಾಡಿ. ಓವರ್ ಆಲ್ ರೈಡಿಂಗ್ ಕಂಫರ್ಟ್ ಈಸ್ ಆಲ್ಸೋ ಗುಡ್ ಅಂತಲೇ ಹೇಳ್ತೀನಿ. ಯಾವ್ದಾರ ಒಂದು ಲೋಕಲ್ ಎಲೆಕ್ಟ್ರಿಕ್ ವೆಹಿಕಲ್ ಬ್ರ್ಯಾಂಡ್ಸಲ್ಲಿ ತಡ್ಕ ಅಂತ ಇರುತ್ತೆ ಗಾಡಿ, ಆ ಥರ ಎಲ್ಲ ಏನೂ ಇಲ್ಲ, ನಾಯ್ಸೇ ಇಲ್ಲ ಗಾಡೀಲಿ, ಫುಲ್ ಸ್ಮೂತಾಗಿ ಹೋದಂಗೆ ನೋಡಿ, ಇಳಿಸಿರೋ ಏನು ಸೌಂಡ್ ಬರೋಲ್ಲ. ಓವರ್ ಆಲ್ ವಾಟ್ ಎನ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಫಾರ್ ರ್ಯಾಪ್ಟಿ ಫಾರ್ ಗಿವಿಂಗ್ ಮಿ ಅನ್ ಎಕ್ಸ್ಪೀರಿಯನ್ಸ್ ಟು ರೈಡ್ ದಿಸ್ ಬೈಕ್ T30 ಸ್ಪೋರ್ಟು. ಆ್ಯಂಡ್ ಅಟ್ ಪ್ರೆಸೆಂಟ್ ಈ ಕ್ರೂಸ್ ಕಂಟ್ರೋಲ್ ಬಟನ್ನು ಆ್ಯಂಡ್ ಈ FN ಬಟನ್ ಇನ್ನೂ ವರ್ಕಿಂಗಲ್ಲಿಲ್ಲ. ಬಿಕಾಸ್ ಹೋಗ್ತಾ ಯು ವಿಲ್ ಗೆಟ್ ಅಪ್ಡೇಟ್. ಹೆಂಗೆ ನಿಮಗೆ ದೊಡ್ಡ ಬ್ರ್ಯಾಂಡ್ಸ್ ಈ ಥರ ಬ್ರ್ಯಾಂಡ್ಸಲ್ಲೆಲ್ಲ ಹೇಗೆ ನಿಮಗೆ ಸಿಸ್ಟಮ್ ಅಪ್ಡೇಟ್ಸ್ ಕೊಡ್ತಾರೆ, ಸಾಫ್ಟ್ವೇರ್ ಅಪ್ಡೇಟ್ಸು ಕೊಟ್ಟು ಅದರಲ್ಲೇ ರಿಸಾಲ್ವ್ ಮಾಡ್ತಾರಲ್ಲ ಪ್ರಾಬ್ಲಮ್ಸ್ನ, ಇದಲ್ಲೂ ಅದೇ ಥರನೇ ಸಾಫ್ಟ್ವೇರ್ ಅಪ್ಡೇಟ್ಗಳನ್ನ ಕೊಟ್ಟು ಸರಿ ಮಾಡ್ತಾರೆ. ನಿಮ್ಗೆ ಇವನ್ TPMS ಕೂಡ ಬರುತ್ತೆ ಗುರು, ಟೈರ್ ಪ್ರೆಷರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕೂಡ ಇದೆ. ಸೊ ಓವರ್ ಆಲ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮಷೀನ್. ಆ್ಯಂಡ್ ನಂಗೆ ಹೇಳೋದಕ್ಕಿಂತ ಈ ಥರ ಸೌಂಡ್ ಇದ್ದಾಗ ಓಡಿಸ್ಬೇಕಾದ್ರೆ ಇನ್ನೂ ಓಡ್ಸೋಕೆ ಮಜಾ ಬರುತ್ತೆ. ಸೈಲೆಂಟ್ ಆಗೋದಕ್ಕಿಂತ ಸ್ವಲ್ಪ ಆದರೂ ಸೌಂಡ್ ಇದೆ. ಬಿಕಾಸ್ ವಿ ಆರ್ ಬ್ಯಾಕ್ ಟು ದಿ ರ್ಯಾಪ್ಟಿ ಎಕ್ಸ್ಪೀರಿಯನ್ಸ್ ಸೆಂಟರ್. ವಂಡರ್ಫುಲ್ ಆಪರ್ಚುನಿಟಿ ಆ್ಯಂಡ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವಿತ್ ದಿ ರ್ಯಾಪ್ಟಿ. ಸೊ ಇದು ಬ್ಲ್ಯಾಕು, ಅಲ್ಲಿದೆ ವೈಟ್ ಕಲರು. ಸೊ ಇಟ್ಸ್ ಅವೈಲೇಬಲ್ ಇನ್ ವೈಟ್, ಬ್ಲ್ಯಾಕ್ ಆ್ಯಂಡ್ ಗ್ರೇ. ಸೊ ಇವಾಗ ಇದು ಲಾಕಿಂಗ್ ಆಪ್ಷನ್ ಕೂಡ ನಿಮ್ಗೆ ತೋರಿಸ್ತೀನಿ, ಚೆನ್ನಾಗಿದೆ ಅದು. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ಗಾಡಿ ಆನಲ್ಲಿದೆ, ಇದನ್ನು ನೋಡ್ತಾ ಇರಿ. ಸೊ ಈಗ ಇದು ಲಾಕ್ ಮಾಡ್ತೀನಿ ಇವಾಗ ನೋಡಿ, ಈಸಿಯಾಗಿ ಲಾಕ್ ಆಯಿತು. ಮತ್ತು ಇವಾಗ ಅನ್ಲಾಕ್ ಮಾಡಬೇಕಂದ್ರೆ ನೋಡಿ ಸಗದಾಗ ಲಾಕ್ ಆಗುತ್ತೆ ಆ್ಯಕ್ಚುಲಿ. ಸೊ ಇಲ್ಲಿದೆಯಲ್ಲ, ಇದರಲ್ಲಿ ನಿಮಗೆ ಚಾರ್ಜ್ ಆಗಿದಾಗ ಈ ಲೈಟ್ ತೋರಿಸುತ್ತೆ ಎಷ್ಟು ಚಾರ್ಜ್ ಆಗಿದೆ ಅಂತ. ಫುಲ್ ಆದಾಗ ಫುಲ್ ಚಾರ್ಜ್ ಆಗಿರುತ್ತೆ, ಹಾಫ್ ಲೈಟ್ ಇದ್ದಾಗ ಇಷ್ಟೇ ಚಾರ್ಜ್ ಇದೆ ಅಂತ ತೋರಿಸುತ್ತೆ, ಆ ಥರ ಅದು. ಸೊ ನೋಡೋದಲ್ಲ ಸ್ನೇಹಿತರೆ, ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ರ್ಯಾಪ್ಟಿ T30 ಅಂತ. ಓಡ್ಸೋಕ್ಕಂತೂ ಸಕಲಾಗಿದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಮೈನರ್ ಕರೆಕ್ಷನ್ಸ್ ಚೇಂಜಸ್ ಎಲ್ಲ ಆಗಬೇಕು. ಆಬ್ವಿಯಸ್ಲಿ ಅದೆಲ್ಲ ಹೋಗ್ತಾ ಫರ್ದರ್ ಫೇಸಲ್ಲಿ ಚೇಂಜ್ ಆಗುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಅವಾಗ ರೆಗ್ಯುಲರ್ ಆಗಿ ಸಿಸ್ಟಮ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಆ ಅಪ್ಡೇಟ್ ಮೂಲಕನೇ ಪ್ರತಿಯೊಂದು ಫೀಚರ್ಸ್ನ ಗಾಡೀಲಿ ಆ್ಯಡ್ ಮಾಡ್ತಾ ಹೋಗ್ತಾರೆ. ಸೊ ಕುಡೋಸ್ ಟು ದಿ ಟೀಮ್ ಫಾರ್ ಬ್ರಿಂಗಿಂಗ್ ಇನ್ ಸಚ್ ಅ ಟೆಕ್ನಾಲಜಿ ಆನ್ ದಿ ಬೈಕ್ ಅಂತಾನೆ ಹೇಳ್ತೀನಿ ನಾನು. ಆ್ಯಂಡ್ ಅಲ್ಟಿಮೇಟ್ಲಿ ಎಲ್ಲರೂ ಕಾಯ್ದಿರುವಂಥ ಮೂಮೆಂಟ್, ಈ ಗಾಡಿಯ ಪ್ರೈಸ್ ಎಷ್ಟು ಅಂತ. ಈ ಗಾಡಿಯ ಎಕ್ಸ್ ಶೋರೂಮ್ ಪ್ರೈಸ್ ಚೆನ್ನೈಯಲ್ಲಿ ಬಂದು ನಿಮಗೆ 2,39,000, ಆನ್ ರೋಡ್ ನಿಮಗೆ ಆಲ್ಮೋಸ್ಟ್ 2,59,000 2,60,000 ಬಂದ್ಬಿಡುತ್ತೆ. ಸೊ ಪ್ರೈಸಿಂಗ್ ಎಲ್ಲ ಕರೆಕ್ಟ್ ಇದೆಯಾ ಏನು ಅಂತ ಕೆಳಗಡೆ ಕಮೆಂಟ್ ತಿಳಿಸಿ. ನಮಸ್ಕಾರ.